ಸ್ನೇಹಿತರ ಕಾರ್ಯಕ್ರಮ ಆರಂಭಿಸೋಣ. ಭಾಷಣ ಮಾಡುವಂತ ವೇದಿಕೆ ಅಲ್ಲ ಇದು. ದೇವರ ಮಕ್ಕಳಿಗೆ ಭಾಷಣ ಬೇಡ. ಚಂದ ಮಾಡಿ ಅವ್ರ ಜೊತೆ ಒಂದು ಗಂಟೆ ಕಳೆಯುವಂಥದ್ದು. ಆ ಮಕ್ಕಳಿಗತ್ತು ಹಣತೆಯನ್ನು ಹಚ್ಚಿ ದೀಪಾವಳಿ ಹಬ್ಬವನ್ನು ಆಚರಿಸುವಂಥದ್ದು, ಮಕ್ಕಳಿಗೆಲ್ಲ ಸಿಹಿ ತಿಂಡಿ ಕೊಡುವಂಥದ್ದು ಮತ್ತು ಮಕ್ಕಳು ಚಂದ ಮಾಡಿ ಉಪಹಾರವನ್ನು ಮುಗಿಸುವಂಥದ್ದು. ಇದು ಇವತ್ತಿನ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಾಕಷ್ಟು ಗಣ್ಯರಿದ್ದಾರೆ. ವಿಜೇತ ಶಾಲೆಗೆ ತುಂಬಾ ರೀತಿ ಸಪೋರ್ಟ್ ಮಾಡಿದ್ದಾರೆ. ಅವರನ್ನೆಲ್ಲ ಬಹಳ ಪ್ರೀತಿಯಿಂದ ಸ್ಮರಿಸ್ತಾ ನೆನಪಿಸಿಕೊಳ್ತಾ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ರೋಟರಿ ಹ್ಯಾಂಡ್ಸ್ ಕ್ಲಬ್ ಮತ್ತು ರೋಟ್ರಾಕ್ಟ್ ಕ್ಲಬ್ ನ ಆಶ್ರಯದಲ್ಲಿ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಅವ್ರ ಮಕ್ಕಳಿಗೆ ಇವತ್ತು ಬಹಳ ಚಂದವಾದ ಉಡುಗೊರೆ ತಂದಿದ್ದಾರೆ ಮತ್ತು ಉಪಹಾರ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ರೋಟರಿ ಹ್ಯಾಂಡ್ಸ್ ಕ್ಲಬ್ನ ಅಧ್ಯಕ್ಷೆಯಾಗಿರ್ತಕ್ಕಂತಹ ರಮಿತಾ ಶೈಲೇಂದ್ರ ಅವರು ವೇದಿಕೆ ಬರಬೇಕು ಮತ್ತು ರೋಟ್ರಾಕ್ಟ್ ನ ಸೆಕ್ರೆಟರಿ ಆಗಿರ್ತಕ್ಕಂಥ ಸಮೀರ್ ಅವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಿದ್ದಾರೆ. ವಿಜೇತ ವಿಜೇತ ಶಾಲೆಯ ಸ್ಥಾಪಕರಾಗಿರ್ತಕ್ಕಂತಹ ಕ್ರಾಂತಿ ಹರೀಶ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಮತ್ತು ಕಾರ್ಯಕ್ರಮದ ಅತಿಥಿಗಳಾಗಿ ಇವತ್ತು ದುರ್ಗಾ ವಿದ್ಯಾಸಂಘ ರಿಜಿಸ್ಟರ್ಡ್ ಸಂಚಾಲಕರಾಗಿರ್ತಕ್ಕಂತಹ ಅರವಿಂದ್ ಶೆಟ್ಟಿ ಅವರು ಮತ್ತು ಟ್ರಸ್ಟಿಯಾಗಿರ್ತಕ್ಕಂಥ ಕಿರಣ್ ಶೆಟ್ಟಿ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಮತ್ತೆ ರೋಟರಿ ಆ್ಯಂಡ್ ಸಂಸ್ಥೆ ಪರವಾಗಿ ಸುಮಾ ನಾಯ್ಕ ಅವರು ಕೂಡ ವೇದಿಕೆ ಬರಬೇಕು ಎಂದು ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ವಿಜೇತ ಶಾಲೆಯ ಟ್ರಸ್ಟಿಗಳಾಗಿರ್ತಕ್ಕಂತಹ ಸಂತೋಷ್ ನಾಯ್ಕ ಅವರು ಮತ್ತು ಈ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂತಹ ಸತೀಶ್ ಅವರು ಸಿಂಧಿ ಇಲಾಖಾ ಮುಖ್ಯಸ್ಥರು ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾರೆ. ಸುಮಾರು 1 ಗಂಟೆ ಬಿಡುವು ಮಾಡಿಕೊಂಡು ಈ ಮಕ್ಕಳ ಜೊತೆ ಕಳೆಯುವಂಥದ್ದನ್ನು ಭಾಗ್ಯ ಅಂತ ಭಾವಿಸ್ತಾರೆ. ಪ್ರತಿ ಸಲ ಕೂಡ ಕೇವಲ ಮಕ್ಕಳ ಮಧ್ಯೆ ಬಂದಾಗ ರೋಮಾಂಚನ ಆಗ್ತದೆ. ನಮಗೆ ಮನಸ್ಸು ಬಹಳ ಸಂತೋಷ ಆಗ್ತದೆ. ನಮ್ಮ ಅಹಂಕಾರಗಳೆಲ್ಲ ಕರಗಿ ಹೋಗ್ತದೆ. ದೇವರ ಮಕ್ಕಳು ಅಂತ ಹೇಳಿದ್ರೆ ದೇವರ ಮಕ್ಕಳೇ ಅವರು. ಪ್ರತಿಯೊಂದು ಮಗು ಕೂಡ ಮುಖ್ಯವಾಗಿರ್ತಕ್ಕಂಥ ಮಗು. ನಾವು ಈ ಮಕ್ಕಳ ತುಂಬಾ ಪ್ರೀತಿ ಮಾಡ್ತೇವೆ. ನನ್ನ ಪ್ರತಿ ವರ್ಷದ ಹುಟ್ಟುಹಬ್ಬವನ್ನು ಈ ಮಕ್ಕಳ ಜೊತೆ ಕಳೀತೇನೆ. ಮಕ್ಕಳಿಗೆ ತುಂಬಾ ಸಂತೋಷವನ್ನು ಕೊಡ್ತಾರೆ, ರಾತ್ರಿ ಕೊಡ್ತಾರೆ. ಅಂಥ ಒಂದು ಶಾಲೆಗೆ ಇವತ್ತು ನಾವು ಬಂದಿದ್ದೇವೆ. ಡಾಕ್ಟರ್ ಕ್ರಾಂತಿ ಹರೀಶ್ ಅವರ ನೇತೃತ್ವದ ವಿಜೇತ ಶಾಲೆಗೆ ಬರುವುದೇ ನಿಮ್ಮ ಭಾಗ್ಯ ಅಂತ ನಾನು ಭಾವಿಸಿಕೊಳ್ತೇನೆ. ಸೊ ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನ ವಿಜೇತ ಶಾಲೆಯ ವಿದ್ಯಾರ್ಥಿ ಶಿವಾನಂದ ಅವರು ಮಾಡ್ತಾರೆ. ನಾವೆಲ್ಲ ಕುಳಿತು ಪ್ರಾರ್ಥನೆಯನ್ನು ಗೌರವಿಸಬಹುದು, ನಿಂತ್ಕೋಬೇಕು ಅಂತಿಲ್ಲ. ದಯವಿಟ್ಟು ಕೂತ್ಕೊಂಡು ಈ ಪ್ರಾರ್ಥನೆಯನ್ನು ಗೌರವಿಸೋಣ. ಶಿವಾನಂದ ಬಹಳ ಚಂದ ಹಾಡ್ತಾರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲೊಂದಿಪೆ ನಿನಗೆ ಗಣನಾಥ ಆ ದೇವ, ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ಆ ದೇವ, ಒಂದಿಪೆ ನಿನಗೆ ಗಣನಾಥ. ಆದಿಯೊಳು ನಿನ್ನ ಪಾದ ಪೂಜಿಸಿದ ದರ್ಬಾರಾಯ ಸಾಧಿಸಿದ ರಾಜವ ಗಣನಾಥ ದೇವ, ಸಾಧಿಸಿದ ರಾಜ ಗಣನಾಥ
ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಆ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಆ ದೇವ ವಂದಿಪೆ ನಿನಗೆ ಗಣನಾಥ ಮಕ್ಕಳ ಸಂತೋಷದಲ್ಲಿ ಭಾಗಿಯಾಗಿರುವುದು ನಮ್ಮ ಇವತ್ತಿನ ಉದ್ದೇಶ. ಮಕ್ಕಳು ಖುಷಿಯಾಗಿರ್ತಾರೆ, ಖುಷಿಯಾಗಿರ್ತಾರೆ. ಮಕ್ಕಳು ಈ ಪ್ರೋಗ್ರಾಮ್ ಅನ್ನ ಪೂರ್ತಿ ಎಂಜಾಯ್ ಮಾಡಬೇಕು ಮತ್ತು ನಾವು ಕೊಡುವಂತಹ ಎಲ್ಲ ಉಡುಗೊರೆಗಳನ್ನು ಬಹಳ ಪ್ರೀತಿ ತಗೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ದೇವರ ಮಕ್ಕಳ ಶಾಲೆ ಬಂದಿರತಕ್ಕಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಬೇಕು ಅಂತ ನಾನು ಡಾಕ್ಟರ್ ಕಾಂತಿ ಹರೀಶ್ ಅವರನ್ನು ವಿನಂತಿ ಮಾಡಿಕೊಳ್ತೇನೆ. ಅವರು ವಿಜೇತ ಶಾಲೆಯ ಸ್ಥಾಪಕರು ಬಂದು ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥವರು. ಅವರನ್ನು ಬಹಳ ಗೌರವಿಸ್ತೇವೆ. ಡಾಕ್ಟರ್ ಕಾಂತಿ ಹರೀಶ್ ಅವರು ನಮ್ಮನ್ನು ಸ್ವಾಗತ ಮಾಡ್ತಾರೆ. ಎಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ರೋಟರಿ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಕಾರ್ಕಳ ಹಾಗೂ ವಿಜೇತ ವಸತಿಯುತ ವಿಶೇಷ ಶಾಲೆ ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ದೇವರ ಮಕ್ಕಳ ಜೊತೆ ದೀಪಾವಳಿ ಹಬ್ಬ ಹಾಗೂ ಮಕ್ಕಳ ದಿನಾಚರಣೆಯ ಸಂಭ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ಈಗಾಗಲೇ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ನಾವು ಪ್ರಾರಂಭಿಸಿದ್ದೇವೆ. ಹಾಗೆ ದೀಪಾವಳಿ ಹಬ್ಬ ಈ ಒಂದು ಸಡಗರದಲ್ಲಿ ನಮ್ಮ ವಿಜೇತ ವಿಶೇಷ ಶಾಲೆಯ ಮುಗ್ಧ ಹೃದಯದ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಅವರಿಗೊಂದು ಸಂತೋಷವನ್ನ ಕೊಡುವ ನಿಟ್ಟಿನಲ್ಲಿ ಇವತ್ತು ರೋಟರಿ ಲಯನ್ಸ್ ಕ್ಲಬ್ ಮತ್ತು ರೋಟರಿ ಕ್ಲಬ್ನವರು ನಮ್ಮ ಮಕ್ಕಳೊಂದಿಗೆ, ದೇವರ ಮಕ್ಕಳೊಂದಿಗೆ ಸೇರಿಕೊಂಡು ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಖಂಡಿತವಾಗಿ ನಮ್ಗೆಲ್ಲರಿಗೂ ತುಂಬಾ ಹೆಮ್ಮೆ ಅನಿಸ್ತದೆ. ಹಾಗೆ ಈ ಸಂದರ್ಭದಲ್ಲಿ ರೋಟರಿ ಲಯನ್ಸ್ ಕ್ಲಬ್ನ ಮತ್ತು ರೋಟರಿ ಕ್ಲಬ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಮ್ಮ ಮುಗ್ಧ ಹೃದಯದ ಮಕ್ಕಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ರೋಟರಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷೆ ಶ್ರೀಮತಿ ನಮಿತಾ ಶೈಲೇಂದ್ರ ಇವರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಮೇಘನ ನಮ್ಮ ಮಕ್ಕಳೇ ತಯಾರಿಸಿರುವಂತಹ ಬಾಣದ ಹೂವನ್ನು ನೀಡಿ ಅವರನ್ನು ನಮ್ಮ ಸಂಸ್ಥೆಗೆ ಆತ್ಮೀಯವಾಗಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತು ಈ ಒಂದು ದುರ್ಗಾ ವಿದ್ಯಾಸಂಘದ ಕಟ್ಟಡ ಏನಿದೆ, ಈ ಕಟ್ಟಡ ಇಷ್ಟೊಂದು ದೊಡ್ಡ ಒಂದು ಸ್ಥಳಾವಕಾಶ ಹೊಂದಿರುವಂತಹ ಸುಸಜ್ಜಿತವಾದ ಕಟ್ಟಡ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಲಭಿಸಬೇಕಿದೆ. ಅದಕ್ಕೆ ಮುಖ್ಯ ಕಾರಣಕರ್ತರು ಶ್ರೀ ವಿದ್ಯಾದುರ್ಗಾ ಸಂಘ ಟ್ರಸ್ಟ್ನ ಸಂಚಾಲಕರು ಶ್ರೀಯುತ ರಾಧಾಕೃಷ್ಣ ಶೆಟ್ಟಿ ಇವರು. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಅನುಷಾ ಹೂವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮನ್ನು ವಿನಂತಿಸ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ ನಮ್ಮ ವಿಜೇತ ವಿಶೇಷ ಶಾಲೆಯ ನಿರ್ದೇಶಕರು ಶ್ರೀನಿಧಿ ಲ್ಯಾಬ್ನ ಮುಖ್ಯಸ್ಥರು ಶ್ರೀಯುತ ಸತೀಶ್ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಶಾಲೆಯ ವಿದ್ಯಾರ್ಥಿ ಬಿಪಿನ್ ಇವರು ನಮ್ಮ ಮಕ್ಕಳೇ ತಯಾರಿಸಿರುವಂತಹ ಬಾಣದ ಹೂವನ್ನು ನೀಡಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ವಿನಂತಿಸ್ತಾ ಇದ್ದೇವೆ. ರೋಟರಿ ಕ್ಲಬ್ನ ಕಾರ್ಯದರ್ಶಿ ಶ್ರೀಯುತ ಸಮೀರ್ ಹೆಗ್ಡೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಪಾವನ ಹೂವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮನ್ನು ವಿನಂತಿಸ್ತಾ ಇದ್ದಾರೆ. ವಿಜೇತ ವಿಶೇಷ ಶಾಲೆ ಇವತ್ತು 5 ವರ್ಷಗಳಿಂದ ಬಹಳಷ್ಟು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದೆ. ಈ ಒಂದು ಶಾಲೆ ಎಷ್ಟೊಂದು ಯಶಸ್ವಿಯಾಗಿ ಮುನ್ನಡೆಯಬೇಕಿದ್ರೆ ಇದರಲ್ಲಿ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ಅನ್ನುವ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ನ ಟ್ರಸ್ಟಿ ಆಗಿರುವಂತಹ ಶ್ರೀಯುತ ಸಿಎಂ ಸಂತೋಷ್ ನಾಯಕ್, ಸಿಎಂ ಪ್ರಾಪರ್ಟೀಸ್ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅನಿಶಾ ಹೂವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮನ್ನು ವಿನಂತಿಸುತ್ತಾರೆ. ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ನ ಟ್ರಸ್ಟಿ ಶ್ರೀಯುತ ಕಿರಣ್ ಶೆಟ್ಟಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮೆಲ್ಲರ
ಬೆಳೆಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ನಮ್ಮ ವಿಜೇತ ವಿಶೇಷ ಶಾಲೆಯ ನಿರ್ದೇಶಿಗಳು, ಪ್ರಖ್ಯಾತ ಕಾರ್ಯಕ್ರಮ ನಿರೂಪಕರು, ಹಾಗೆ ಮುಕ್ತವಾಹಿನಿಯಲ್ಲಿ ಕೂಡ ಕಾರ್ಯಕ್ರಮ ನಿರೂಪಕರು, ಮತ್ತೆ ಶಿಕ್ಷಕರು, ಹಾಗೆ ನಮ್ಮ ವಿಜೇತ ವಿಶೇಷ ಶಾಲೆಯ ನಿರ್ದೇಶಿಗಳು ಆಗಿರುವಂತಹ ಶ್ರೀಯುತ ರಾಜೇಂದ್ರ ಭಟ್ ಸರ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ರಾಮು ಹೂವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮನ್ನು ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ರೋಟರಿ ಆ್ಯನ್ಸ್ ನ ಸದಸ್ಯರು ಶ್ರೀಮತಿ ಸುಮಾ ನಾಯಕ್ ಅವರು. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ ಜ್ಯೋತಿ ಹೂವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ಹಾಗೆ ಆ್ಯನ್ಸ್ ನ ಸದಸ್ಯರಾಗಿರುವಂತಹ ಶ್ರೀಮತಿ ಮೀನಾಕ್ಷಿ ಅವರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ವಿಜೇತ ವಿಶೇಷ ಶಾಲೆಯ ಬಗ್ಗೆ ನಾವು ಪ್ರಾಥಮಿಕವಾಗಿ ಏನನ್ನು ಮಾತಾಡುವುದಿಲ್ಲ. ಯಾಕೆ ಹೇಳಿದ್ರೆ ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸಂಸ್ಥೆಯ ಸಂಪೂರ್ಣವಾದ ಒಂದು ಚಿತ್ರಣ ಇದೆ. ಹಾಗಾಗಿ ಇಂದು ನಮ್ಮೊಂದಿಗೆ ನಮ್ಮ ಒಂದು ವಿಶೇಷ ಮಕ್ಕಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯೊಂದಿಗೆ ಸಹಕರಿಸಿರುವಂತಹ ರೋಟರಿ ಆಯನ್ಸ್ ಕ್ಲಬ್ ಮತ್ತು ರೋಟರಿ ಕ್ಲಬ್ ಕಾರ್ಕಳ ಈ ಒಂದು ಕ್ಲಬ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮಗದೊಮ್ಮೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತಾ ತಾವೆಲ್ಲರೂ ಮುಂದಿನ ದಿನಗಳಲ್ಲೂ ಕೂಡ ಇವತ್ತು ಹೊಸದಾಗಿ ನಾವು ನಮ್ಮ ಮಕ್ಕಳು ತಯಾರಿಸಿರುವಂತಹ ದೀಪಾವಳಿ ಹಣತೆಯ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಕರ್ನಾಟಕ ರಾಜ್ಯದಾದ್ಯಂತ ವೈರಲ್ ಆಗಿದೆ. ಪ್ರತಿಯೊಂದು ಮನೆ ಮನೆಗೂ ತಲುಪಿದಂತಹ ಒಂದು ನಮ್ಮ ಮಕ್ಕಳು ತಯಾರಿಸಿದಂತಹ ಸ್ವದೇಶಿ ದೀಪಾವಳಿ ಹಣತೆಯ ಜೊತೆಯಲ್ಲಿ ಈ ವರ್ಷ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಮೂಲಕ ನಾವು ಮಾಡ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳು ದೀಪಾವಳಿಗಾಗಿ ದೀಪಾವಳಿಯ ಗೂಡು ದೀಪಗಳನ್ನ ಕೂಡ ತಯಾರಿಸಿದ್ದಾರೆ. ಆ ಒಂದು ಗೂಡು ದೀಪಗಳ ಅನಾವರಣವನ್ನು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಕಾರ್ಲಾ ಚಾನೆಲ್ ಮೂಲಕ ಲೈವ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ನಮ್ಮ ಕಾರ್ಲಾ ಟೀಮ್ನ ಎಲ್ಲ ಛಾಯಾಚಿತ್ರ ಗ್ರಾಹಕರಿಗೂ ಹಾಗೂ ತಂಡದವರಿಗೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಶಾಲೆಯ ವಿದ್ಯಾರ್ಥಿ ಹೂವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮನ್ನು ವಿನಂತಿಸ್ತಾ ಇದ್ದೇನೆ. ನಮ್ಮ ಕಾರ್ಲಾ ತಂಡದವರು ಒಂದು ಹೂವನ್ನು ಸ್ವೀಕರಿಸಿ ನಮ್ಮ ವಿದ್ಯಾರ್ಥಿಗಳ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿ. ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ನಮ್ಮ ಸಂಸ್ಥೆಯ ಎಲ್ಲ ಮುಗ್ಧ ಹೃದಯದ ಮಕ್ಕಳಿಗೂ, ಸಿಬ್ಬಂದಿ ವರ್ಗದವರಿಗೂ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮ್ಮ ಮುಂದೆ ಕೂತಿರ್ತಕ್ಕಂತಹ ಮುಖ್ಯವಾದ ಮಕ್ಕಳೇ, ನಮ್ಗೆ ಗೊತ್ತಿದೆ ನಮಗೆ ಭಾಷಣಗಳು ಇವತ್ತು ಬೇಡ ಅಂತ ಹೇಳಿ ಇಡೀ ಜಗತ್ತಿನಾದ್ಯಂತ ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇರುವಾಗ ದೀಪಾವಳಿ ಹಬ್ಬಕ್ಕಿಂತ 3 ದಿವಸಗಳ ಮೊದಲೇ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಮಕ್ಕಳ ಹಬ್ಬ ನವೆಂಬರ್ 14 ಮಕ್ಕಳ ದಿನಾಚರಣೆ ಕೂಡ ಆಚರಿಸುವಂತದ್ದು ಒಂದು ಸುಂದರವಾದ ಕಾರ್ಯಕ್ರಮದ ಕನ್ಸೆಪ್ಟ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ದೇವರ ಮಕ್ಕಳೊಂದಿಗೆ ದೀಪಾವಳಿ ಹಚ್ಚಿಡುವಂಥದ್ದು ಬಹಳ ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಒಂದು ಟೈಟಲ್. ಆ ಟೈಟಲ್ ಅಡಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ದೇವರ ಮಕ್ಕಳೆಲ್ಲ ಇವತ್ತು ಹಣತೆ ಹಚ್ಚಿ ಉದ್ಘಾಟನೆ ಮಾಡಿ ಗೂಡು ದೀಪವನ್ನ ಬೆಳಗಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹದ್ದು, ಮಕ್ಕಳಿಗೆಲ್ಲ ಸಿಹಿ ತಿಂಡಿ ಕೊಡುವಂತಹದ್ದು, ಎಲ್ಲ ಮಕ್ಕಳಿಗೆ ಕೂಡ ಗಿಫ್ಟ್ಗಳನ್ನು ಕೊಡುವಂತಹದ್ದು, ಮತ್ತು ದೇವರ ಮಕ್ಕಳನ್ನು ನಾವು ಆಶೀರ್ವಾದ ಮಾಡಿ ಅಂತ ಹೋಗುವಂತಹದ್ದು, ಇದನ್ನು ಬಹಳ ಸಂತೋಷ ಅಂತ ನನಗೆ ಅನಿಸ್ತಾ ಇದೆ. 5 ವರ್ಷಗಳ ಹಿಂದೆ ಡಾಕ್ಟರ್ ಕಾಂತಿ ಹರೀಶ್ ಅವರು ಈ ಶಾಲೆಗೆ ಸ್ಥಾಪನೆ ಮಾಡಿದ್ರು. ವಿಜೇತ ಶಾಲೆ ಇವತ್ತು ಇಡೀ ಜಗತ್ತಿನ ಗಮನವನ್ನು ಸೆಳೀತಾ ಇದೆ. ಕಳೆದ ವರ್ಷ ಚೀನಾದ ಸಂಸ್ಕೃತಿಗೆ ಸಡ್ಡು ಹೊಡೆದಿರ್ತಕ್ಕಂಥ ಕ್ಯಾಂಡಲ್ಗಳ ಮೂಲಕ ಈ ಶಾಲೆ ಬಹಳ ದೊಡ್ಡ ಹೆಸರು ಮಾಡಿತು. ಈ ವರ್ಷ ಅಂತೂ ನಾವು ದೀಪಾವಳಿ ಹಣತೆಗಳನ್ನು ಮಾಡಿದ್ವಿ. ಸುಂದರವಾದ ದೀಪಾವಳಿ ಹಣತೆಗಳನ್ನು ಮಾಡಿ ಅದನ್ನು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಈ ಹಣತೆಗಳು ಕಾರ್ಕಳದ ಮನೆ ಮನೆಗೆ ಹೋಗ್ಬೇಕು. ಪ್ರತಿಯೊಬ್ಬರು ಕೂಡ ಈ ಹಣತೆಗಳನ್ನ ಖರೀದಿ ಮಾಡಬೇಕು ಮತ್ತು ನಮ್ಮ ಮನೆಯಲ್ಲಿ ಸಹ ಪರಿಸರಕ್ಕೆ ಸ್ನೇಹಿಯಾಗಿರ್ತಕ್ಕಂತಹ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳುವ ಕಾಳಜಿಯೊಟ್ಟಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಣ. ಎಲ್ಲ ಅತಿಥಿಗಳು ಕೆಳಗೆ ಬರ್ತಾರೆ. ದೇವರ ಮಕ್ಕಳೆಲ್ಲ ಬಂದು ಒಂದು ಹಣತೆ ಹಚ್ಚಬೇಕು. ಮೊದಲಾಗಿ ಅತಿಥಿಗಳು ಆ ದೀಪವನ್ನು ಬೆಳಗಿಸ್ತಾರೆ. ದೀಪಾವಳಿ ಹಾಡು ಬರ್ತದೆ.
ಆ ದೀಪವನ್ನ ಅತಿಥಿಗಳು ಬೆಳಗಿಸಿದ ಮೇಲೆ ಅಲ್ಲಿಂದ ಎಲ್ಲಾ ಮಕ್ಕಳು ಬಂದು ಪ್ರತಿ ಒಂದು ಮಗು ಕೂಡ ಬಂದು ಒಂದು ಹಣತೆಯನ್ನು ಬೆಳಗಿಸ್ತಾ ದೀಪಾವಳಿ ಹಬ್ಬವನ್ನ ಸಾಂಕೇತಿಕವಾಗಿ ಉದ್ಘಾಟಿಸಿಕೊಳ್ಬೇಕು ಅಂತ ನಾನು ಎಲ್ಲರನ್ನ ವಿನಂತಿ ಮಾಡ್ಕೊಳ್ತೇನೆ. ಎಲ್ಲ ಅತಿಥಿಗಳು ವೇದಿಕೆಯಿಂದ ಕೆಳಗೆ ಬಂದು ದೀಪವನ್ನು ಬೆಳಗಿಸುವಂತಹ ಒಂದು ಕೆಲಸವನ್ನ ತುಂಬಾ ಪ್ರೀತಿಯಿಂದ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ರವೀಂದ್ರ ಶ್ರೀರೇಂದ್ರ ಅವರು ನಾಗಕೃಷಿ ಅಳತೆ ಹಚ್ಚಿದ್ರು ಬಹಳ ಸಂತೋಷ ಆಗಿದೆ. ಪ್ರತಿಯೊಂದು ಮಗುವಿನ ಬಾಳಲ್ಲಿ ಕೊಡುಗೆ ಸಂತೋಷ ಹರಡಲಿ, ಬೆಳಕು ಹರಡಲಿ. ಪ್ರತಿಯೊಬ್ಬರ ಮಕ್ಕಳ ಬೆಳಕಲ್ಲಿ ಕೂಡ ಸಂತೋಷ ಜಾಸ್ತಿ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಸುನಾರ್ ಗೌತಮ್ ಅವರು ಬಂದಿದ್ದಾರೆ. ಮೊನ್ನೆ ಅವರು ಬೆಂಗಳೂರಲ್ಲಿ ಬಹಳ ದೊಡ್ಡ ಒಂದು ಪ್ರಶಸ್ತಿಯನ್ನು ಪಡೆದು ಬಂದಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ZTV ಕೊಡ್ತಾ ಇರತಕ್ಕಂತಹ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಈ ಸಲ ಜೊತೆಯಲ್ಲಿ ಹೇಳೋದು ಧಾರಾವಾಹಿಗೆ ಟೈಟಲ್ ಸಾಂಗ್ ಅನ್ನು ಕೊಟ್ಟಿರ್ತಕ್ಕಂತಹ ಸುನಾದ್ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಅಂತ ಹೇಳುವಂತ ಪ್ರಶಸ್ತಿ ಈ ಸಲ ರಾಜ್ಯ ಮಟ್ಟದಲ್ಲಿ ಬಂದಿದೆ. ಅವರಿಗೆ ವಿಜೇತ ಶಾಲೆ ಮಕ್ಕಳು ಬಂದು ಗುಲಾಬಿ ಹೂವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಪುಟ್ಟ ಮಕ್ಕಳು ಬರಬೇಕು. ಅವರು ವಿಜೇತ ಶಾಲೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಸುನಾದ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬಾ ಪ್ರೀತಿ ಸ್ವಾಗತವನ್ನು ಕೋರ್ತೇವೆ.
ಇಡೀ ರಾತ್ರಿ ಅವರು ನಿನ್ನೆ ರೆಕಾರ್ಡಿಂಗ್ ಮಾಡ್ತಾ ಇದ್ರು. ಬೆಳಿಗ್ಗೆ 6 ಗಂಟೆ ತನಕ ರೆಕಾರ್ಡಿಂಗ್ ಆಗಿದೆ. ಒಂದಿಷ್ಟು ಮಲಗಿಲ್ಲ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅಂತ ಹೇಳಿದಾಗ ಸಂತೋಷವಾಗಿ ಬಂದಿದ್ದಾರೆ. ಅವರಿಗೆ ಮತ್ತೆ ನಾನು ಸ್ವಾಗತವನ್ನು ಕೊಡ್ತೇನೆ. ಕಾರ್ಯಕ್ರಮದ ಅತಿಥಿಗಳಲ್ಲಿ ಒಂದಿಬ್ಬರು ಅತಿಥಿಗಳಾದ ಪ್ರೀತಿಯಿಂದ ಮಾತಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಮಕ್ಕಳಿಗೆ ಶುಭವನ್ನು ಹಾರೈಸುವಂತದ್ದು, ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುವಂತದ್ದು ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು ಸಲ್ಲಿಸುವಂತಹ ಕೆಲಸ ಇದೆ. ಇದನ್ನು ತುಂಬಾ ಪ್ರೀತಿಯಿಂದ ಅತಿಥಿಗಳು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಶ್ರೀ ರಾಧಾಕೃಷ್ಣ ಶೆಟ್ಟಿ ಅವರು 2 ಶಬ್ದದ ಮೂಲಕ ಮಕ್ಕಳಿಗೆ ಶುಭ ಹಾರೈಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ವೇದಿಕೆ ನೀರು ಹೊಂದಿದೆ ಒಳ್ಳೆಯದು. ಸಭೆಯಲ್ಲಿರುವ ವಿದ್ಯಾರ್ಥಿಗಳೇ, ವಿಶೇಷ ಇವುಗಳೇ ನಾವು ಈ ದಿನ ವಿಶೇಷವಾಗಿ ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ದೀಪಾವಳಿ ನಾಳೆ ಸಾಕು ಮುಂದೆ ಮುಂಚಿತವಾಗಿ ವಿಶೇಷ ಮಕ್ಕಳಿಗೆ ದೇವರು ವಿಶೇಷ ಮಕ್ಕಳಿಗೆ ದೇವರು ಅವರು ನಮ್ಮ ಈ ದೀಪಾವಳಿಯನ್ನು ಇವತ್ತಿನ ಆಚರಿಸ್ತಾ ಇದ್ದಾರೆ. ಅವರಿಗೆ ದೇವರು ಆಯುಷ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕರುಣಿಸಲೆಂದು 2 ಮಾತನಾಡಿ ಜಗತ್ತಿನಲ್ಲಿ ಕ್ರಿಸ್ಮಸ್ ಬಿಟ್ಟರೆ ಅತಿ ಹೆಚ್ಚು ಮಂದಿ ಆಚರಿಸುವಂತಹ ಹಬ್ಬ ಅಂದ್ರೆ ದೀಪಾವಳಿ. ದೀಪಾವಳಿ ಹಬ್ಬ ಜಗತ್ತಲ್ಲಿ 120 ರಾಷ್ಟ್ರಗಳಲ್ಲಿ ಆಚರಣೆ ಮಾಡ್ತಾರೆ. ಅದಕ್ಕೆ ಬೆಳಕಿನ ಹಬ್ಬ ಅಂತ ಕರೀತಾರೆ. ಅಮೆರಿಕದ ಅಧ್ಯಕ್ಷರು ಕೂಡ ವೈಟ್ ಹೌಸ್ ನಲ್ಲಿ ದೀಪಾವಳಿ ದಿನ ಕ್ಯಾಂಡಲ್ ಹಚ್ಚಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಜಗತ್ತಿನ 120 ರಾಷ್ಟ್ರಗಳು ದೀಪಾವಳಿ ಹಬ್ಬದ ಆಚರಣೆ ಇದೆ. ನರಕ ಚತುರ್ದಶಿಯಿಂದ ಆರಂಭಗೊಂಡು ಬಲಿಪಾಡ್ಯಮಿ ತನಕ 3 ದಿವಸಗಳ ಕಾಲ 15 ಬೇರೆ ಬೇರೆ ಹಬ್ಬಗಳನ್ನು ಆಚರಣೆ ಮಾಡುವಂಥದ್ದು. ಗೋಪೂಜೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಭೂಮಿ ಪೂಜೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಬಲಿಪಾಡ್ಯಮಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆಮೇಲೆ ದೀಪಾವಳಿ ಅಮಾವಾಸ್ಯ ದಿವಸ ಶ್ರೀರಾಮಚಂದ್ರನನ್ನ ಅಯೋಧ್ಯೆ ಮತ್ತೆ ವಾಪಸ್ ತಗೊಂಡ್ಬರುವಂಥದ್ದು, ವಾಮನನನ್ನ ಭೂಮಿಗೆ ಸಮರ್ಪಣೆ ಮಾಡುವಂಥದ್ದು. ಇದೆಲ್ಲ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಹಬ್ಬಗಳು. ಕೇರಳದಲ್ಲಂತೂ ಮಹಾಬಲಿಯನ್ನ ಪ್ರಾರ್ಥನೆ ಮಾಡುತ್ತಾ ದೀಪಾವಳಿ ಬಹಳ ದೊಡ್ಡದಾಗಿ ಆಚರಣೆ ಮಾಡ್ತಾರೆ. ಇಡೀ ದೇಶದ ಅತ್ಯಂತ ದೊಡ್ಡ ಹಬ್ಬವಾಗಿರ್ತಕ್ಕಂಥ ದೀಪಾವಳಿ ನಾವೆಲ್ಲ ಇವತ್ತು ಸೆಲೆಬ್ರೇಟ್ ಮಾಡಿದ್ದೇವೆ. ಇದು ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಶಾಶ್ವತವಾಗಿ ಬೆಳೆಯುವಂಥ ದೀಪಾವಳಿ ಹಬ್ಬ ಅಂತ ನಾವು ಭಾವಿಸ್ಕೊಳ್ತೇವೆ. ಸತೀಶ್ ಅವರು ಕಾರ್ಯಕ್ರಮಕ್ಕೆ ಶುಭ ಕೋರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಅವರು ಈ ಶಾಲೆಗೆ ಬಂದಿದ್ದಾರೆ, ನಮ್ಮನ್ನು ಬಹಳ ಪ್ರೀತಿ ಮಾಡಿದ್ದಾರೆ. ನಾನು ವಿನಂತಿ ಮಾಡ್ಕೊಳ್ತೇನೆ ಸರ್, 2 ಮಾತು ಈ ಮಕ್ಕಳಿಗೆ ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತೇನೆ. ಬನ್ನಿ. ಗಣ್ಯರೇ ಹಾಗೂ ವಿಶೇಷ ಶಾಲೆಯ ಮಕ್ಕಳು ಹಾಗೂ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಸಂತೋಷ್ ನಾಯ್ಕನವರು ಮತ್ತೊಂದು ಸರಿ ನನ್ನನ್ನು ಇಲ್ಲಿ ಕರೆದಿದ್ರು ಶಾಲೆಗೆ ಬರಬೇಕಂತ. ಆದರೆ ಈಗ ನಾನು ಮೊದಲನೇ ಸರಿ ಬರುವಾಗ ನನಗೆ ತುಂಬ ಒಂದು ಆಶ್ಚರ್ಯ ಅನಿಸ್ತಾ ಇತ್ತು. ಇಷ್ಟೆಲ್ಲ ಮಕ್ಕಳನ್ನು ಮಾಡ್ತಾ ಇದ್ದಾರಲ್ಲ ಇವರು, ಕಾಂತಿ ಹರೀಶ್ ಅವರು. ತುಂಬ ಕಷ್ಟದ ಕೆಲಸ ಅಂತ ನನಗೆ ಅನಿಸಿತ್ತು. ತುಂಬ ಖುಷಿ ಆಗ್ತದೆ. ಇನ್ನು ಮುಂದೆ ಕೂಡ ನಾನು ಇಲ್ಲಿ ಬರಬೇಕು, ಅವರವಾಗ ಭೇಟಿ ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ಕಲ್ಪನೆಯನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ನಾವು ಸರಿಯಿದ್ದ ಮಾನಸಿಕವಾಗಿ ಸರಿಯಿದ್ದ ಮಕ್ಕಳನ್ನೇ ಒಂದು ಮನೆಯಲ್ಲಿ ನೋಡ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ಹಾಗಿರುವಾಗ ಒಂದು ಇಂಥ ಮಕ್ಕಳನ್ನು ಒಂದು ಕಡೆಗೆ ನೋಡ್ಬೇಕಂದ್ರೆ ಆ ಟೀಚರ್ನವರು ಎಷ್ಟು ಕಷ್ಟಪಡ್ತಾರೆ, ಅದರ ಬಗ್ಗೆ ತುಂಬ ಹಿಂದೆ ತುಂಬ ಶ್ರಮ ಇದೆ. ಅವ್ರು ಹೇಳಿದಾಗೆ ತುಂಬ ಡೊನೇಷನ್ ಎಲ್ಲ ತಗೊಂಡು ಎಲ್ಲ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಈ ವೃತ್ತದಲ್ಲಿ ಹರೀಶ್ ಕಾಂತೇಶ್ವರಿ ಒಂದು ಪ್ರಾಮಿಸ್ ಮಾಡ್ತೀನಿ, ಅವರೆಲ್ಲ ಪ್ರೆಸೆಂಟ್ ಅಂತ ಹೇಳಿದ್ದಾರೆ.
ಅಭ್ಯಾಸವನ್ನು ನಾನು ಈ ಶಾಲೆಗೆ ಮಾತನ್ನು ತಲುಪಿಸ್ತೇನೆ. ಈ ಶಾಲೆಯ ಅಭಿವೃದ್ಧಿ ಬೇಕಾಗಿರ್ತಕ್ಕಂಥ ಬೇಸಿನ್ಗಳನ್ನ ಕೊಡುವಂತ ಪ್ರಾಮಿಸ್ ಸತೀಶ್ ಸರ್ ಅವರು ಕೊಟ್ಟಿದ್ದಾರೆ. ಇಂಥ ಕೊಡುಗೆಗಳು ಇನ್ನಷ್ಟು ಹೊರಗೆ ಬರಲಿ. ಇವತ್ತು ವಿಜೇತ ಶಾಲೆ ಸ್ಥಾಪನೆ ಮಾಡೋದು, ಅದನ್ನು ಬಳಸ್ಕೊಂಡು ಹೋಗೋದು ಬಹಳ ಕಷ್ಟ ಇದೆ. ನೂರಾರು ಸವಾಲುಗಳಿದೆ. ಈ ಸವಾಲುಗಳನ್ನ ಗೆಲ್ಲುವಂತ ಶಕ್ತಿ ಕಾರ್ತಿ ಹರೀಶ್ ಅವರಿಗೆ ಬರಲಿ. ಸತೀಶ್ ಸರ್ಗೆ ನಾನು ನಿಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ಮಕ್ಕಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮತ್ತೆ ಮತ್ತೆ ಕೋರುವಂತಾರೆ. ಸುಂದರವಾಗಿರ್ತಕ್ಕಂತಹ ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಗೂಡು ದೀಪಗಳನ್ನು ಈ ಸಲ ಮೊದಲ ಬಾರಿಗೆ ಈ ಶಾಲೆ ಮಕ್ಕಳು ದೇವರ ಮಕ್ಕಳು ಸೇರ್ಕೊಂಡು ಮಾಡಿದ್ದಾರೆ. ಚಂದವಾದ ಗೂಡು ದೀಪ ನೀವು ನೋಡ್ತಾ ಇದ್ದೀರಿ. ಇದನ್ನ ಮಾರ್ಕೆಟ್ ಮಾಡುವ ಕೆಲಸ ಬಾಕಿ ಉಳಿತೀಗ. ಸೊ ಮೊದಲ ಸುಂದರವಾಗಿರ್ತಕ್ಕಂಥ ಗೂಡು ದೀಪಗಳ ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಅತಿಥಿಗಳು ನೆರವೇರಿಸಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾರೆ. ಎಲ್ಲ ಅತಿಥಿಗಳು ಕೂಡ ಕೆಳಗೆ ಬಂದು ದೀಪಾವಳಿಯ ಸುಂದರವಾಗಿರ್ತಕ್ಕಂಥ ಗೂಡು ದೀಪ, ಆಕಾಶ ದೀಪ ಅಂತ ಕರೀತಾರೆ, ಇದನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾರೆ. ಎಲ್ಲ ಅತಿಥಿಗಳು ಬರಬೇಕು ಅಂತ ವಿನಂತಿ ಮಾಡ್ತಾರೆ. ಪುಟ್ಟ ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ, ಸುಮಾರು ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಹುಡುಗ ತುಂಬಾ ಶೇರ್ಸ್ಗಳನ್ನ, ಲೈಕ್ಸ್ಗಳನ್ನ, ಕಮೆಂಟ್ಸ್ಗಳನ್ನ ಪಡ್ಕೊಳ್ತಾ ಇದ್ದಾನೆ. ಕಾರ್ತಿಕ್ ಅಂತ ಒಂದು ಹೆಸರು. ಕಾರ್ತಿಕ್ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾನೆ. ಈಗ ಅವನ ಹಾಡುಗಳು ಬಹಳ ವೈರಲ್ ಆಗ್ತಾ ಇದೆ, ತುಂಬಾ ಜನ ಶೇರ್ ಮಾಡ್ತಾರೆ, ಇಷ್ಟ ಆಗ್ತಾ ಇದೆ. ಕಾರ್ತಿಕ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವನ ತಾಯಿ, ಅವನ ಅಕ್ಕ ಎಲ್ಲ ಈ ಪ್ರೋಗ್ರಾಮ್ ಅಲ್ಲಿದ್ದಾರೆ. ಕಾರ್ತಿಕನ್ನ ಎಲ್ಲ ಅತಿಥಿಗಳು ಸೇರಿ ಸನ್ಮಾನಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಅದಕ್ಕಿಂತ ಮೊದಲು ಟೀಚರ್ ಆಗಿರ್ತಕ್ಕಂಥ ಹರ್ಷಿತಾ ಅವರನ್ನು ಪರಿಚಯ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಸ್ವಾಮಿ ಕೊರಗಜ್ಜ ಎಂಬ ದೈವದ ಕಾರಣಿಕ ಬರೀ ತುಳುನಾಡಿನಲ್ಲಿ ಮಾತ್ರವಲ್ಲದೆ ತುಳುನಾಡಿನ ಜನತೆ ಇರುವಲ್ಲೆಲ್ಲ ಹರಡಿದೆ. ಪ್ರತಿಯೊಂದು ವಾಹನಗಳಿಂದ ಹಿಡಿದು ಮನಗಳಲ್ಲಿ ಸ್ವಾಮಿ ಕೊರಗಜ್ಜ ಎಂಬ ಮಾತು ಕೇಳುತ್ತಿದೆ. ಹಾಗೆಯೇ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ
ಗಮರ್ಗ ತಂಡದ ಕರಿಯಜ್ಜೆ ಎಂಬ ಕೊರಗಜ್ಜ ದೈವದ ಹಾಡು ಬಾಲಕನ ಮಧುರವಾದ ಧ್ವನಿಯ ಜೊತೆಗೆ ಕೊರಗಜ್ಜ ಸ್ವಾಮಿಯ ಚಿತ್ರಣ ಸೇರಿಕೊಂಡು ನೋಡುವ ಕೇಳುಗರ ಕಣ್ಣು ಕಿವಿಗಳನ್ನು ಸಂಪಾದಿಸುತ್ತವೆ. ನಿಜವಾಗಿಯೂ ಒಂದು ಕ್ಷಣ ಜಗತ್ತನ್ನೇ ಮರೆಸಿ ಬಿಡುವ ಅವನ ಧ್ವನಿಯೊಳಗಿರುವ ಆ ಶಕ್ತಿಯೋ ಭಕ್ತಿಯೋ ನಿಷ್ಕಲ್ಮಶ ಭಾವವೋ ಅರಿವಾಗದೆ ಭಾವಗಳ ಸುಳಿಯಲ್ಲಿ ಸಿಲುಕಿದಂತೆ ಅನಿಸಿಬಿಡುತ್ತದೆ. ಹಾಡಿನ ಸಾಹಿತ್ಯ, ಕಾರ್ತಿಕ್ನ ಧ್ವನಿಯ ಮುಕ್ತ ಭಾವ ಎಲ್ಲವೂ ಏನೂ ಅರಿವಾಗದಂತೆ ನಮ್ಮನ್ನು ಸೆಳೆದು ಬಿಡುತ್ತದೆ. ಕೊರಗಜ್ಜನ ಹಾಡಿನ ಮೂಲಕ ಇಡೀ ಗಾಯನ ಲೋಕದಲ್ಲಿಯೇ ಹೊಸ ಸಂಚಲನ ಮೂಡಿಸಿದ ಮಾಸ್ಟರ್ ಕಾರ್ತಿಕ್ನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಮನದಾಳದ ಆಶಯ. ಮಾಸ್ಟರ್ ಕಾರ್ತಿಕ್ಗೆ ವಿಜೇತ ವಿಶೇಷ ಶಾಲಾ ವತಿಯಿಂದ ಅಭಿಮಾನ ಹಾಗೂ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಕಾರ್ಯಕ್ರಮ. ಮಾಸ್ಟರ್ ಕಾರ್ತಿಕ್ ಮತ್ತು ಮನೆಯವರಿಗೆ ದೇವರು ಆಯುರ್ವೇದಕ್ಕೆ ಭಾಗ್ಯವೆಂದು ವಿಜೇತ ಶಾಲಾ ಮುಗ್ಧ ಹೃದಯದ ಮಕ್ಕಳು, ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿಯ ಪ್ರಾರ್ಥನೆ. ಬಾಲಕ ಕಾರ್ತಿಕ್ಗೆ ಪ್ರಖ್ಯಾತ ಸಂಗೀತ ನಿರ್ದೇಶಕ ಶ್ರೀಯುತ ಸುನಾಥ್ ಗೌತಮ್ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರು ಸೇರಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ತಮ್ಮನ್ನು ಸನ್ಮಾನಕ್ಕಿಂತ ಮೊದಲು ಒಂದು ನಿಮಿಷ ಕಾರ್ತಿಕ್ ಒಂದು ಹಾಡು ಹಾಡಬೇಕು ಅಂತ ನನಗೆ ಆಸೆ ಇದೆ. ಯಾವ ಹಾಡು ವೈರಲ್ ಆಗಿದೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ, ಅದೇ ಹಾಡನ್ನ ಕಾರ್ತಿಕ್ ಹಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಕಾರ್ತಿಕನ್ನು ಎಲ್ಲ ಅತಿಥಿಗಳು ಸೇರಿ ಸನ್ಮಾನಿಸಬೇಕು ವಿನಂತಿ ಮಾಡಿಕೊಳ್ತೇನೆ. ಕೂತ್ಕೊಳ್ಳಿ ಬಾಬು, ಕೂತ್ಕೊಳ್ಳಿ. ಸಾವಿರ
ಮಗುವಿನ ಪ್ರತಿಭೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಅಕ್ಕ ಕೊಟ್ಟ ಪ್ರೋತ್ಸಾಹಗಳು ತುಂಬಾ ಚೆನ್ನಾಗಿದೆ. ಅಕ್ಕ ಪ್ರೋತ್ಸಾಹ ಕೊಡದೆ ಹೋಗಿದ್ರೆ ಅವನು ಖಂಡಿತವಾಗಿ ಬೆಳಿತಾನೆ ಇರಲಿಲ್ಲ. ಆದ್ರಿಂದ ಅವರ ಅಕ್ಕ ರಕ್ಷಿತಾ ಅಂತ ಅವರ ಹೆಸರು. ಅಕ್ಕನನ್ನ ಕೂಡ ಎಲ್ಲ ಅತಿಥಿಗಳು ಸೇರಿ ಸನ್ಮಾನಿಸಬೇಕು ಅಂತ ಹೇಳಿ ನಾನು ಆಸೆ ಪಡ್ತೇನೆ. ವಿಜೇತ ಶಾಲೆಯ ಪರವಾಗಿ ಈ ಸನ್ಮಾನ ಇವತ್ತು ಆಗ್ತಾ ಇದೆ. ರೋಟರಿ ಆನ್ ಅಧ್ಯಕ್ಷರಾಗಿರ್ತಕ್ಕಂಥ ರಮಿತಾ ಶೈಲೇಂದ್ರ ಅವರು. ಆಗ ಸ್ಟಾರ್ಟ್ ಮಾಡಿ. ಈ ಪುಟ್ಟ ಮಗು ಬಹಳ ಬೆಳಿಬೇಕು ಅಂತ ನನ್ನ ಆಸೆ ಇದೆ. ಸ್ವಲ್ಪ ಸಂಗೀತವನ್ನ ಕಲಿಸ್ಕೊಟ್ರೆ ಈ ಮಗು ಬಹಳ ದೊಡ್ಡ ಸಾಧನೆ ಮಾಡ್ತದೆ. ಸಾಕಷ್ಟು ಮಂದಿ ಜವಾಬ್ದಾರಿ ತಗೊಂಡಿದ್ದಾರೆ. ಇವತ್ತು ಕಾರ್ತಿಕ್ ಬರೀ ಕಾರ್ಕಳಕ್ಕೆ ಸೀಮಿತ ಆಗಬಾರ್ದು, ಹಿರ್ಕಾಲಕ್ಕೆ ಸೀಮಿತ ಆಗಬಾರ್ದು, ಬಹಳ ಎತ್ತರಕ್ಕೆ ಬೆಳಿಬೇಕು ಅಂತ ನಾವು ಆಸೆ ಪಡ್ತೇವೆ. ಆದ್ರಿಂದ ಯಾರೆಲ್ಲ ಈ ಮಗುವನ್ನು ಬೆಳೆಸಬೇಕು ಅಂತ ಆಸೆ ಪಡ್ತಾರೆ ಅವರಿಗೆಲ್ಲ ಧನ್ಯವಾದಗಳು ಸಲ್ಲಿಸ್ತೇನೆ. ಕಾರ್ತಿಕ್ಗೆ, ಅವನ ಅಕ್ಕನಿಗೆ ಮತ್ತು ಅವರ ತಾಯಿಗೆ ನಾವು ಧನ್ಯವಾದಗಳು ಸಲ್ಲಿಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಕಾರ್ತಿಕ್ ಎಂಬ ಹುಡುಗನಿಗೆ ಇನ್ನೊಮ್ಮೆ ಚಪ್ಪಾಳಿಸುವುದು ಧನ್ಯವಾದ. ಕಾರ್ಯಕ್ರಮದ
ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿದ್ದೇವೆ. ಬಂದ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ನಾನು ರಮಿತಾ ಶೇಖೇಂದ್ರ ಅವರನ್ನ ಕೇಳಿಕೊಳ್ತೇನೆ. ಎಲ್ಲ ಅತಿಥಿಗಳಿಗೆ ಧನ್ಯವಾದ ಈ ವೇದಿಕೆಯಿಂದ ಸಮರ್ಪಣೆ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಕಾರ್ಯಕ್ರಮ ಮಕ್ಕಳ ದಿನಾಚರಣೆ ಮತ್ತು ದೀಪಾವಳಿಯನ್ನು ಸಾಕ್ಷಾತ್ ದೇವರ ಜೊತೆನೆ ಆಚರಿಸಿದ್ದೇವೆ. ದೇವರನ್ನು ನೋಡಲಿಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ಮಸೀದಿಗೆ ಹೋಗಬೇಕಾಗಿಲ್ಲ, ಚರ್ಚಿಗೆ ಹೋಗಬೇಕಾಗಿಲ್ಲ. ನಿಮ್ಮ ಒಂದು ದಿನದಲ್ಲಿ ಈ ಮಕ್ಕಳ ಜೊತೆ ಬಂದು ಕಳೆಯಿರಿ, ಆ ದೇವರಿಗೂ ಖುಷಿಯಾಗ್ತದೆ. ಈ ಸುಂದರ ಕಾರ್ಯಕ್ರಮಕ್ಕೆ ಕಾರ್ಕಳದ ಹೆಸರನ್ನೇ ಇಡೀ ಜಗತ್ತಿಗೆ ಭಾರತಕ್ಕೆ ಪರಿಚಯ ಮಾಡಿಸಿರುವಂತಹ ಸುನಾಥ್ ಗೌತಮ್ ಅವರಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ದುರ್ಗಾ ಕಟ್ಟಡದ ಟ್ರಸ್ಟ್ರಾಗಿರುವ ರಾಧಾಕೃಷ್ಣ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮ್ಮದೇ ಸಂಸ್ಥೆಯ ರೋಟೇರಿಯನ್ನಾಗಿರುವ ಸತೀಶ್ ನಾಯಕ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಶಾಲೆಯ ಟ್ರಸ್ಟ್ ಇನ್ನೋರ್ವ ಸಂತೋಷ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ರಾಟ್ರೆಕ್ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವ ಸಮೀರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಗುರುರಾಜ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಕಿರಣ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಸನ್ಮಾನಿತದ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಪ್ರೀತಿಯ ಅಣ್ಣನವರು, ಬೇರೆ ಯಾರೂ ಅಲ್ಲ, ರಾಜೇಂದ್ರ ಭಟ್ ಸರ್. ಅವರನ್ನು ಸರ್ ಹೇಳಿದ್ರೆ ನನಗೆ ಹೊರಗೋಗಿ ಬೈತಾರೆ, ಅದಕ್ಕೆ ಅಣ್ಣ ಅಂತ ಹೇಳಿ ಪ್ರೀತಿಯಿಂದ ಕರೀತಾ ಇದ್ದೇನೆ. ಅವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಸುಂದರ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ಶಾಲೆಯ ಕಾಂತಿ ಹರೀಶ್ ದಂಪತಿಗಳಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಎಲ್ಲ ಪುಟಾಣಿಗಳಿಗೂ, ಶಿಕ್ಷಕ ವೃಂದದವರಿಗೂ, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಿಗೂ, ನಮ್ಮ ಕನ್ನಡ ತಂಡಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಸಭಾ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ಅದಕ್ಕಿಂತ ಮೊದಲಾಗಿ ಇವತ್ತು ಅತಿಥಿಯಾಗಿ ಬಂದು ನಮಗೆ ತುಂಬಾ ಸಂತೋಷ ಕೊಟ್ಟಿರ್ತಕ್ಕಂಥ ಸುನಾಥ್ ಗೌತಮ್ ಅವರಿಗೆ ನಾವು ಧನ್ಯವಾದವನ್ನು ಸಲ್ಲಿಸ್ತೇವೆ. ಸಿಯಾ ಸಂತೋಷ್ ನಾಯ್ಕ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ. ರೋಟರಿ ಆಲ್ಸ್ ಮತ್ತು ರೋಟ್ರಾಕ್ಟ್ ಎರಡೂ ಸಂಸ್ಥೆಗಳಿಗೆ ಸೇರಿ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಡಾಕ್ಟರ್ ಕಾಂತಿ ಹರೀಶ್ ಅವರು ರಮಿತಾ ಶೇಖೇಂದ್ರ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತೇವೆ. ಸತೀಶ್ ಸರ್ ನಮ್ಮ ಸಂಸ್ಥೆಗೆ ಮೊದಲಾಗಿ ಬಂದಿದ್ದಾರೆ, ತನ್ನ ಡೊನೇಷನ್ ಅನ್ನು ಘೋಷಣೆ ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಕಿರಣ್ ಸರ್ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತೇವೆ. ರಾಧಾಕೃಷ್ಣ ಶೆಟ್ಟಿ ಅವರಿಗೆ ನಮ್ಮ ಧನ್ಯವಾದಗಳು ಮತ್ತು ನೆನಪಿನ ಕಾಣಿಕೆಯನ್ನು ಹರೀಶ್ ಅವರು ಕೊಟ್ಟು ಗೌರವಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ. ಹರೀಶ್ ಸರ್ ಹೊರಗೋಗಿದ್ದಾರೆ. ಬನ್ನಿ ಹರೀಶ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಂದು ಅರ್ಧ ಗಂಟೆ ಮಕ್ಕಳ ಜೊತೆ ಕಳೀಬೇಕು ಅಂತ ಆಸೆ ಇದೆ. ಅವರಿಗೆ ಎಲ್ಲ ಮಕ್ಕಳಿಗೆ ಗಿಫ್ಟ್ಗಳನ್ನು ಕೊಡುವಂತ ಕಾರ್ಯಕ್ರಮ ಇದೆ. ಸ್ಪರ್ಧೆಗಳನ್ನು ಮಾಡೋದಿಲ್ಲ ಇವತ್ತು. ಅರ್ಧ ಗಂಟೆ ಕಳೀತೀವಿ. ಆಮೇಲೆ ಉಪಹಾರದ ವ್ಯವಸ್ಥೆ ಇದೆ. ಎಲ್ಲರಿಗೂ ಕೂಡ ಸ್ವೀಟ್ ಅನ್ನು ಕೊಡ್ತಾ ಇದ್ದೇವೆ. ಬಂದಿರತಕ್ಕಂಥ ಎಲ್ಲರೂ ಕೂಡ ಉಪಹಾರವನ್ನು ತಗೊಳ್ಬೇಕು ಮತ್ತು ಸ್ವೀಟ್ ಅನ್ನು ತಗೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೇವೆ. ನೇರವಾಗಿ ನಾವು ಕೆಳಗೆ ಬಂದು ಮಕ್ಕಳ ಜೊತೆ ಮಾತಾಡ್ತೇವೆ, ಮಕ್ಕಳನ್ನು ಹಾಡಿಸ್ತೇವೆ, ಮಕ್ಕಳ ಚಟುವಟಿಕೆಯನ್ನು ಮಾಡಿಸ್ತೇವೆ, ಮಕ್ಕಳಿಗೆ ಸಂತೋಷವಾಗಿರ್ತಕ್ಕಂಥ ಉಡುಗೊರೆಗಳನ್ನು ಕೊಟ್ಟು ಮನೆಗೆ ಹೋಗ್ತೇವೆ. ಎಲ್ಲ ಮಕ್ಕಳನ್ನ ಕೂಡ ಚಪ್ಪಾಳೆಗಳ ಮೂಲಕ ಈ ಕಾರ್ಯಕ್ರಮ ಇವತ್ತು ರೋಟರಿ ಆನ್ಸ್ ಮತ್ತು ರೋಟ್ರಾಕ್ಟ್ ವೇದಿಕೆಯಲ್ಲಿ ಆಗ್ತಾ ಇದೆ. ಮಕ್ಕಳಿಗೆ ಉಪಹಾರ ವ್ಯವಸ್ಥೆಯನ್ನು ಅವರು ಬಹಳ ಪ್ರೀತಿಯಿಂದ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೆ ಕೂಡ ಗಿಫ್ಟ್ ತಗೊಂಡ್ಬಂದಿದ್ದಾರೆ. ನಾನು ವಿಶೇಷವಾಗಿ ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿರ್ತಕ್ಕಂಥ ರೋಟರಿ ಆನ್ಸ್ ಕ್ಲಬ್ ಮತ್ತು ರೋಟ್ರಾಕ್ಟ್ ಕ್ಲಬ್ನವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ತಿಕ್ ಕೂಡ ನಮ್ಮೊಟ್ಟಿಗೆ ಇರಬೇಕು, ಒಂದು ಸ್ವಲ್ಪ ಹೊತ್ತು ನಮ್ಮೊಟ್ಟಿಗೆ ಇರಬೇಕು. ಮಕ್ಕಳ ಜೊತೆ ಒಂದು ಅರ್ಧ ಗಂಟೆ ಕಳೆಯುವಂತ ಅವಕಾಶವನ್ನು ಭಗವಂತ ಕೊಟ್ಟಿದ್ದಾರೆ.
ಆ ನಂತರ ನಾವು ಮಕ್ಕಳನ್ನೆಲ್ಲ ರೆಸ್ಟ್ ಮಾಡ್ಕೊಂಡು ವಾಪಸ್ ಹೊರಟೋಗ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.
ಕರೀತೇನೆ. ಶಿವಾನಂದ ಇನ್ನೊಂದು ಹಾಡು ಹಾಡ್ತಾರೆ ಅಂತ ತುಳು ಹಾಡು ಮತ್ತೆ ಕರೀತೇನೆ. ಬೇರೆ ಯಾರು ಹಾಡ್ತಾರೆ ನಿಮ್ಮಲ್ಲಿ? ಬೇರೆ ಯಾರು ಹಾಡ್ತಾರೆ? ಡ್ಯಾನ್ಸ್ ಮಾಡೋರಿದ್ದಾರ? ಡ್ಯಾನ್ಸ್ ಮಾಡೋ ಮಕ್ಕಳಿದ್ದಾರೆ? ಹೆಸರಂತ ಒಂದು ಹರಿ ಬೇಕಂದ್ರೆ ಬೇಡ ಹರಿ ಇಲ್ಲೇ ಡ್ಯಾನ್ಸ್ ಮಾಡೋ ಜೊತೆ ಮಾಡಿದ್ದ.
ನಿಮ್ಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಅನಿಸ್ತಾ ಇದೆಯಾ? ಹೌದು ನಿಮ್ಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಅನಿಸ್ತಾ ಇದೆಯಾ? ನಿಮ್ಗೆ ಡ್ಯಾನ್ಸ್ ಬರ್ತದ ಮಾಡ್ಲಿಕ್ಕೆ? ಹೌದು ಬರ್ತದ? ಇನ್ಯಾರು ಹಾಡ್ತೀರಿ ನಿಮಗೆ? ಬೇರೆ ಯಾರು ಹಾಡುವರು? ಬೇರೆ ಯಾರು ಹಾಡುವರು ನೀವು? ಒಂದು ಹಾಡು ಕಲಿಸ್ಕೊಳ್ಳಿ, ಹಾಡ್ತೀರಿ ನನ್ನೊಟ್ಟಿಗೆ? ಚಂದ ಹಾಡ್ತೀರಿ? ಸರಿ. ಒಂದು ಸಿಂಪಲ್ ಹಾಡು ಕಲಿಸ್ಕೊಡ್ತೇನೆ, ನನ್ನ ಜೊತೆ ಹಾಡಿ. ಆಮೇಲೆ ಶಿವಾನಂದ ತುಳು ಹಾಡು ಹಾಡ್ತೇನೆ. ಬೇರೆ ಯಾರಾದ್ರೂ ಹಾಡಿದ್ರೆ ಹಾಡಿ, ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಮಾಡಿ. ನಿಮ್ಮ ಹೊತ್ತು ಇವತ್ತು ಖುಷಿ ಪಡಬೇಕು ಮಕ್ಕಳು, ಸಂತೋಷ ಪಡಬೇಕು ಇವತ್ತು, ಬೇರೆ ಏನು ಮಾಡ್ಲಿಕ್ಕಿಲ್ಲ. ಒಂದು ಹಾಡು ಎಲ್ಲ ದೇವರ ಮಕ್ಕಳು ನನ್ನ ಜೊತೆ ಹಾಡ್ತಾರೆ. ಹಾಡ್ತೀರಿ? ಸರಿ. ಹಾಡಿ ಮಕ್ಕಳ ಜೊತೆ, ಕಷ್ಟ ಇಲ್ಲ ಸತ್ಯ, ಖಂಡಿತ ಹಾಡಿ. ಓದಿ ಬ್ರಾಹ್ಮಣನಾಗೋ, ಹಾಡಿ ಹಾಡಿ. ಅರ್ಥ ಆಗುತ್ತೆ ಹಾಡಲಿಕ್ಕೆ? ಓದಿ ಬ್ರಾಹ್ಮಣನಾಗೋ, ಕಾಲಿ ಕ್ಷತ್ರಿಯನಾಗೋ. ಓದಿ ಬ್ರಾಹ್ಮಣನಾಗೋ, ಕಾಲಿ ಕ್ಷತ್ರಿಯನಾಗೋ. ಶೂದ್ರ ವೈಶ್ಯನೆಯಾಗೋ, ಶೂದ್ರ ವೈಶ್ಯನೆಯಾಗೋ. ದುಡಿದು ಗಳಿಸಿ ಏನಾದರೂ ಆಗೋ, ನೀ ಬಯಸಿದಂತಾಗೋ. ಕಷ್ಟ ಉಂಟಾ? ಕಷ್ಟ ಇದೆಯಾ? ಏನಾದರೂ ಆಗೋ, ನೀ ಬಯಸಿದಂತಾಗೋ. ಏನಾದರೂ ಸರಿಯೇ, ಮೊದಲು ಮಾನವನಾಗೋ, ಮೊದಲು ಮಾನವನಾಗೋ, ಮೊದಲು ಮಾನವನಾಗೋ, ಮೊದಲು ಮಾನವನಾಗೋ. ಕಷ್ಟ ಉಂಟ ಪದ್ಯ? ಹಿಂದೂ ಮುಸಲಿಮನಾಗೋ, ಹಿಂದೂ ಮುಸಲಿಮನಾಗೋ. ಬೌದ್ಧ ಕ್ರೈಸ್ತನೆಯಾಗೋ, ಹಿಂದೂ ಮುಸಲಿಮನಾಗೋ. ಬೌದ್ಧ ಕ್ರೈಸ್ತನೆಯಾಗೋ. ಕಷ್ಟ ಇದೆ ಪದ್ಯ? ಜೈನ ಪಾರಸಿಯಾಗೋ, ಚಾರ್ವಾಕನಾಗೋ. ಏನಾದರೂ ಆಗೋ, ನೀ ಬಯಸಿದಂತಾಗೋ. ಏನಾದರೂ ಸರಿಯೇ, ಮೊದಲು ಮಾನವನಾಗೋ, ಮೊದಲು ಮಾನವನಾಗೋ. ರಾಷ್ಟ್ರಭಕ್ತನಿಯಾಗೋ,
ಇಷ್ಟ ಆಯ್ತಾ? ಇಂಥ ಬಗ್ಗೆ ನೀವು ಕೇಳಬೇಕು ಅಂತ ಆಸೆ ಇದೆಯಾ? ಇನ್ಯಾರು ಹಾಡ್ತೀರಿ ನಿಮ್ಮಲ್ಲಿ ಹೇಳಿ? ಶಿವಾನಂದ ಮತ್ತೆ ಹಾಡ್ತೀರಿ. ಬಾ ಇಲ್ಲಿ ಶಿವಾನಂದ ಮತ್ತೆ ಕರೀತಾರೆ. ಕೂತಲ್ಲೇ ಹಾಡ್ತಾರೆ. ಈಗ ಶಿವಾನಂದ ಒಂದು ತುಳು ಪದ್ಯ ಹಾಡ್ತಾರೆ. ಶಿವಾನಂದ ನಮ್ಮ ಚಪ್ಪಾಳೆಗಳ ಮಧ್ಯೆ ಬಂದು ತುಳು ಹಾಡನ್ನು ಬಹಳ ಚೆನ್ನಾಗಿ ಹಾಡ್ತಾನೆ. ಹಾಡು ರೆಕಾರ್ಡಿಂಗ್ ಆಗ್ತದೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಗೊಂದು ವಸುಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಲ್ಲಿಂದು. ಆರಾಧಿಸುರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯವಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವು ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬರುತ್ತಿರುವ ಆಕಾಶ ನೋಡದ ಕೈ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಅಣ್ಣೆಲೆ ಕಾಯೋ ವಿನಯನಿಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳೋ ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಮುರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವಿದು. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರ ಅವನದು. ಒಂದು ಮುತ್ತಿನ ಕಥೆಯ ಹೇಳಿದು ಈ ಬೊಂಬೆ. ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗ ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೋ ಒಬ್ಬ ಈ ರಾಜನೋ ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯವಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು.
ಅಂತ ಕೊಡಿ. ನಮ್ಮ ಹುಡುಗ ಇನ್ನೊಂದು ಡಾನ್ಸ್ ಮಾಡ್ಲಿಯಾ? ಆರಿಗೂ ಡಾನ್ಸ್ ಮಾಡ್ತಿ? ನಿನ್ನ ಹಾಡು ರೆಕಾರ್ಡ್ ಆಗ್ತದೆ, ನಿನ್ನ ಡಾನ್ಸ್ ರೆಕಾರ್ಡ್ ಆಗ್ತಾ ಉಂಟು, ನಾಡ್ದು ಟಿವಿಲಿ ಬರ್ತದೆ. ಚಂದ ಡಾನ್ಸ್ ಮಾಡಬೇಕು ನೀನು. ಬಾ. ಆರಿ 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 ಆರಿ. ಒಂದು ಡಾನ್ಸ್ ಕೊಡಿ. ಹೀರೋ ಆರಿಫ್ ಅಲ್ಲ, ಹೀರೋಯಿನ್ ಯಾರು? ಯಾರ? ಭಟ್ರೆ ಬನ್ನಿ, ಬನ್ನಿ ಚಪ್ಪಾಳೆ ಮೂಲಕ ಭಟ್ರನ್ನ ಸ್ವಾಗತ ಮಾಡಿ. ಭಟ್ರೆ ಹೆಸರು ಶ್ರೀಶ ಭಟ್ರು. ಶ್ರೀಶ ಭಟ್ರಿಗೆ ಮಂತ್ರ ಹೇಳ್ತಾರೆ, ಚಂದವಾಗಿ ಮಂತ್ರ ಹೇಳ್ತಾರೆ. ಕಾಲ್ ನೋವು ಉಂಟವರಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಕಷ್ಟ, ಬಟ್ ಮಂತ್ರ ಚೆನ್ನಾಗಿ ಹೇಳ್ತಾರೆ. Om
जीवं ब्रह्माण्डं गावं चरित्रं गावं गावं जीवं यथा अजं जीवं मर्यतं गावं महागुणमता देवा जगन्नाथमता देवा देवोनकुलता देवचमः जीवं गम्मयता ब्रह्मणमता देवा जीवं गवता तद्दीपं गवनमोनामयता देवोपा देवं मर्यता ब्रह्माण्ड देवता देवतं देवा 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 अदन्यते मंगं बलता विवतं गम्बलता देवी पद्मावी ओम जीवतं बलता विरति ಒಂದು ಮಂತ್ರವನ್ನ ಕೊಡದೆ ಭಟ್ರು ಪೂರ್ತಿ ಮಂತ್ರ ಹೇಳಿದ್ರು, ಕರೆಕ್ಟ್ ಆಗಿ ಹೇಳಿದ್ರು, ವಿಚಾರ ಬಹಳ ಸ್ಪಷ್ಟ ಇದೆ, ಮೆಮೊರಿ ಪವರ್ ತುಂಬಾ ಅದ್ಭುತ ಇದೆ. ಇದು ಬಹಳ ಸ್ಪೆಷಲ್ ಆಗಿರ್ತಕ್ಕಂಥ ಮಗು ಅಲ್ವಾ? ಬಹಳ ಬೆಸ್ಟ್ ಮಗು ಅಲ್ಲ ಇದು? ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿ. ಥ್ಯಾಂಕ್ ಯು. ಈಗ ಮಕ್ಕಳು ಕೂತಲ್ಲಿದೆ ಹೇಳುದು ಆಯ್ತಾ? ಇವತ್ತಿನ ಕೊನೆಯ ಐಟಮ್ ಇದು, ಕೊನೆಯ ಐಟಮ್. ಮತ್ತೆ ನಾವು ಇಲ್ಲಿಂದ ವಾಪಸ್ ಹೋಗ್ತೇವೆ. ಶ್ರೀಶಾ ಬಿಟ್ರೆ ಬನ್ನಿ, ನನ್ನ ಸುತ್ತ ನಿಂತ್ಕೊಳ್ಳಿ ನೋಡುವ, ರೌಂಡ್ ಮಾಡಿ ನೋಡುವ, ಸರ್ಕಲ್ ಮಾಡಿ ನೋಡುವ. ಸರ್ಕಲ್ ಗೊತ್ತಾ ನಿಮಗೆ? ಹೇಗೆ ಬರ್ತೀರಿ? ಸೊಂಡಿಲು 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 ಮಾಡ್ತೀರಿ? ರೆಡಿ 1 2 3 ಮಾಡಿ. ಆನೆಗಳು ನಾವು ಆನೆಗಳು, ಎಲ್ಲರ ವಾಯ್ಸ್ ಕೇಳಬೇಕು ನಂಗೆ. ಆನೆಗಳು ನಾವು ಆನೆಗಳು, ಆನೆಗಳು ನಾವು ಆನೆಗಳು, ದೊಡ್ಡ ಸೊಂಡಿಲ ಆನೆಗಳು, ದೊಡ್ಡ ಸೊಂಡಿಲ ಆನೆಗಳು, ಆನೆಗಳು ನಾವು ಆನೆಗಳು, ದೊಡ್ಡ ಕಿವಿಗಳ ಆನೆಗಳು, ದೊಡ್ಡ ಕಿವಿಗಳ ಆನೆಗಳು. ಮಕ್ಕಳು ಚೆನ್ನಾಗಿ ಮಾಡ್ತಾ ಇದ್ದಾರಾ? ಅಂತ ಬರ್ತಾ ಉಂಟಾ? ಹುಲಿಗಳನ್ನ ನೋಡಿದಿರಿ? ಎಷ್ಟು ಮಂದಿ ಹುಲಿಗಳನ್ನ ನೋಡಿದಿರಿ? ಹುಲಿಗಳ ಚಿತ್ರಗಳನ್ನು ನೋಡಿದಿರಿ? ನೋಡಿದಿರಿ? ಹುಲಿಗಳನ್ನ ಮಾಡುವಾಗ ಹುಲಿಗಳನ್ನ ಮಾಡುವ ಹೇಗೆ ಮಾಡ್ತೀರಿ? ಹುಲಿಗಳನ್ನ ಹೇಗೆ ಮಾಡ್ತೀರಿ? ಹುಲಿ ವೇಷ ಅಲ್ಲ, ಹುಲಿ ಹೇಗೆ ಮಾಡೋದು? ಹುಲಿಗಳು ನಾವು ಹುಲಿಗಳು, ಹುಲಿಗಳು ನಾವು ಹುಲಿಗಳು, ಮುಖದಲ್ಲಿ ಭಯ ಕಾಣಿಸ್ಬೇಕಾ? ಹುಲಿ ಹೇಗೆ? ಹುಲಿಗಳು ನಾವು ಹುಲಿಗಳು, ಕಾಡಿನ ರಾಜ ಹುಲಿಗಳು, ಕಾಡಿನ ರಾಜ ಹುಲಿಗಳು, ಹುಲಿಗಳು ನಾವು ಹುಲಿಗಳು, ಕಾಡಿನ ರಾಜ ಹುಲಿಗಳು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಜಿಂಕೆಗಳು ಬಹಳ ಇಷ್ಟ. ಜಿಂಕೆ ನೋಡಿದಿರಿ? 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 ಸರಿ, ಈಗ ಜಿಂಕೆ ಬರ್ತದೆ, ಜಿಂಕೆ ಬರ್ತದೆ, ಜಿಂಕೆ ಬರ್ತಾ ಚಂದ ಡಾನ್ಸ್ ಮಾಡಿ. ಜಿಂಕೆಯು ನಾವು ಜಿಂಕೆಯು, ಜಿಂಕೆಯು ನಾವು ಜಿಂಕೆಯು, ದೊಡ್ಡ ಕೊಂಬಿನ ಜಿಂಕೆಗಳು, ದೊಡ್ಡ ಕೊಂಬಿನ ಜಿಂಕೆಗಳು. ಮಕ್ಕಳು ನಾಚಿಕೆ ಬಿಟ್ಟು ಮಾಡಿಯಾ, ಚಂದ ಮಾಡಿಯಾ, ಹೀರೋಗಳು ಚಂದ ಮಾಡಿಯಾ. ಜಿಂಕೆಯು ನಾವು ಜಿಂಕೆಯು, ಜಿಂಕೆಯು ನಾವು ಜಿಂಕೆಯು, ದೊಡ್ಡ ಕೊಂಬಿನ ಜಿಂಕೆಗಳು. ಮಕ್ಕಳಿಗೆ ಬಹಳ ಇಷ್ಟ ಅಂತ ಹೇಳಿದ್ರೆ ಕೋತಿಗಳಲ್ಲ, ಮಂಗಗಳಲ್ಲ. ನಾವೆಲ್ಲ ಮಂಗಗಳಲ್ಲ. ನಾನು ದೊಡ್ಡ ಮಂಗ ಅಲ್ಲ, ಶಿವಾನಂದ ಮಂಗ ಅಲ್ಲ, ಆರಿಫು ದೊಡ್ಡ ಮಂಗ ಅಲ್ಲ, ಆರಿಫು ದೊಡ್ಡ ಮಂಗ ಅಲ್ಲ. ನಾವೆಲ್ಲ ಈಗ ಮಂಗ ಮಾಡ್ತೇವೆ ಆಯ್ತಾ?
ನಾವೆಲ್ಲ ಈ ಮಂಗ. ಹೇಗೆ ಮಾಡ್ತೀರಿ ಮಂಗ? ನನ್ಗೆ ಗೊತ್ತಿಲ್ಲ. ತೋತಿಯೋ ನಾವು ತೋತಿಯೋ ನಾನು ತೋತಿಯೋ ನಾನು ತೋತಿಯೋ ಮರಕ್ಕೆ ಹಾರುವೆವು ಮರಕ್ಕೆ ಹಾರುವೆವು ಮರಕ್ಕೆ ಹಾರುವೆವು. ಪುಟ್ಟ ಪುಟ್ಟ ಮಕ್ಕಳು ಕರಡಿ ನೋಡಿದಿರಿ? ಎಲ್ಲರೂ ಕರಡಿ. ಎಲ್ಲರೂ ಹಾಗೆ ಬನ್ನಿ. ಮಾಡಿ ಕಷ್ಟ ಆಗುತ್ತೆ ಮಾಡಿ. ಹೇಗೆ ಇಷ್ಟ ಆಗುತ್ತೆ ಅಷ್ಟೇ. ಕರಡಿಯು ನಾವು ಕರಡಿಯು ನಾವು ಕರಡಿಯು ಜೇನಿನ ಸಿಹಿಯನ್ನು ತಿನ್ನುವೆವು ಜೇನಿನ ಸಿಹಿಯನ್ನು ತಿನ್ನುವೆವು ಜೇನಿನ ಸಿಹಿಯನ್ನು ತಿನ್ನುವೆವು. ಇಷ್ಟ ಆಯ್ತು ನಿಮಗೆ? ನಿಂತ್ಕೊಳ್ಳಿ. ಈಗ ನರಿ ಬರ್ತದೆ. ನರಿ ಹೇಗೆ? ದೊಡ್ಡ ಬಾಲ. ನರಿಯ ಬಾಲ ದೊಡ್ಡದು. ನರಿಗಳು ನಾವು ನರಿಗಳು ನಾವು ನರಿಗಳು ದೊಡ್ಡ ಬಾಲದ ನರಿಗಳು ದೊಡ್ಡ ಬಾಲದ ನರಿಗಳು ನಾವು ನರಿಗಳು ದೊಡ್ಡ ಬಾಲದ ನರಿಗಳು. ಪುಟ್ಟ ಮಕ್ಕಳು ಬೆಕ್ಕು ನೋಡಿದಿರಿ? ಹಕ್ಕಿ ನೋಡಿದಿರಿ? ನವಿಲು ನೋಡಿದಿರಿ? ನವಿಲು ಮಾಡಿಸೋದು ಬಲ್ಲ. ನವಿಲು ಮಾಡೋಣ. ಹೇಗೆ ಮಾಡೋದು? ಅದು ಹಕ್ಕಿ ಆಯ್ತು. ಹಕ್ಕಿ ಬೇಡ, ನವಿಲು ಬೇಕು. ನವಿಲು ಹೇಗೆ ಮಾಡೋದು? ನಂಗೆ ನವಿಲುಗಳೇ ನಾವು ನವಿಲುಗಳು ನವಿಲುಗಳೇ ನಾವು ನವಿಲುಗಳು ಬಣ್ಣದ ರೆಕ್ಕೆಯ ನವಿಲುಗಳು ಹಕ್ಕಿಯು ನಾನು ಹಕ್ಕಿಯು ರೌಂಡ್ ಹೋಗಿ ಹಕ್ಕಿಯು ನಾನು ಹಕ್ಕಿಯು ಹೋಗಿ ಮುಂದೆ ಹೋಗಿ ಹಕ್ಕಿಯು ನಾನು ಹಕ್ಕಿಯು ದೊಡ್ಡ ರೆಕ್ಕೆಯ ಹಕ್ಕಿಗಳು ಕುದುರೆಯು ನಾವು ಕುದುರೆಯು
Hare